ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ರೀಲ್ಸ್ನ ಶೋಕಿ. ರೀಲ್ಸ್ ಮಾಡೋರಿಗೆ ಅಂಕುಶ ಹಾಕೋದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಅಲ್ಲಿ ಲೈಕ್ಸ್ಗೋಸ್ಕರ ಹುಚ್ಚಾಟವನ್ನು ಹುಡುಗರು ಮರಿತಾ ಇದ್ದಂತಹ ವಿಚಾರ. ಐಷಾರಾಮಿ ಬೈಕ್ ರೈಡ್ಗಳ ಉದ್ದಟತನವನ್ನು ಕೂಡ ಅವರು ಪ್ರದರ್ಶಿಸ್ತಾ ಇದ್ರು. ರಸ್ತೆಯಲ್ಲಿ ಓಡಾಡುವಂತಹ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಕೀಟ್ಲೆ ಕೊಟ್ಟು ತಮ್ಮ ದುಷ್ಟ ಬುದ್ಧಿಯನ್ನು ಆಗಾಗ ಪ್ರದರ್ಶನ ಮಾಡ್ತಾ ಇದ್ರು. ವಾಹನ ಸವಾರಿ ಕೂಡ ಈ ಬೈಕ್ ಶೋಕಿ ಲಾಲರು ಬಹಳಷ್ಟು ತಲೆನೋವಾಗ್ತಾ ಇದ್ರು. ಸೊ ಯುವತಿಯರಿಗೆ ತೊಂದರೆ ಕೊಡ್ತಾ ಇದ್ದಂತಹ ವಿಚಾರದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಗಂಟೆಗಳಲ್ಲಿ ಆ ರೀಲ್ಸ್ ಶೋಕಿದಾರರನ್ನ ಅರೆಸ್ಟ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ರೈಡರ್ ಜೊತೆಗೆ ಐಷಾರಾಮಿ ಬೈಕ್ ಅನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಜೊತೆಗೆ ಪೊಲೀಸರು ಇದಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕೋ ಕೆಲಸವನ್ನ ಹೇಗೆ ಆ ಭಾಗದಲ್ಲಿ ಮಾಡ್ತಾರಂತೆ ಮುಂದೆ? ಮಮತಾ, ಈ ಒಂದು ವಿಚಾರವಾಗಿ ಪಬ್ಲಿಕ್ ಟಿವಿ ಬೆಳಗ್ಗೆ ಸುದ್ದಿ ಬಿತ್ತರವಾದಂತ ಅರ್ಧ ಗಂಟೆಯಲ್ಲೇ ಪೊಲೀಸರು ಎಚ್ಚರಗೊಂಡಿದ್ದಾರೆ. ಯಾರೆಲ್ಲ ಈ ರೀತಿ ವೀಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರತ್ಯೇಕ ಒಂದು ವಿಂಗ್ ಅನ್ನ ಕಮಿಷನರ್ ಅವರು ಈಗ ರಚನೆ ಮಾಡಿರುವಂತದ್ದು. ಈ ತಂಡದ ಒಂದು ಕಾರ್ಯ ಏನಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ಈ ರೀತಿಯಾಗಿ ಹುಚ್ಚುಚ್ಚಾಗಿ ರೀಲ್ಸ್ ಮಾಡ್ತಾರೆ ಮತ್ತು ಸಾರ್ವಜನಿಕ ತೊಂದರೆ ಕೊಡ್ತಾರೆ ಅನ್ನೋದನ್ನ ವಾಚ್ ಮಾಡಬೇಕು. ಮತ್ತು ಅವರಿಂದ ಏನಾದ್ರು ತೊಂದರೆ ಆಗ್ತಿದೆ ಅಂದ್ರೆ ಅವ್ರು ಇಮಿಡಿಯೇಟ್ಲಿ ಬಂಧನ ಮಾಡಿ ಒಂದು ನ್ಯಾಯಾಲಯಕ್ಕೆ ಕೊಡ್ಬೇಕು ಅನ್ನೋದು ಈಗ ಒಂದು ಪ್ರೊಸೆಸ್ ನಡೀತಾ ಇರುವಂತದ್ದು. ಮತ್ತು ಈಗ ಸದ್ಯ ಬಂಧನ ಆಗಿರುವಂತಹ ವ್ಯಕ್ತಿಯನ್ನ ಸಚಿನ್ ಅಂತ ಗುರುತಿಸಲಾಗಿದೆ. ಈತ ಖಾಸಗಿ ಉದ್ಯೋಗಿ. ಈತ ಒಂದು ಐಷಾರಾಮಿ ಬೈಕ್ ಅನ್ನು ತೆಗೆದುಕೊಂಡು ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ನೀಡುತ್ತಿದ್ದ ಅನ್ನೋದು ಈಗ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ಈತನ ಮೇಲೆ ಕೇಸನ್ನು ಕೂಡ ಈಗ ದಾಖಲು ಮಾಡಿರುವಂತದ್ದು. ಇದೇ ರೀತಿ ಯಾರೆಲ್ಲ ಒಂದು ಕಿರಾತಕರಿದಾರೋ ಪುಂಡರಿದಾರೋ ಅವರನ್ನ ಮಟ್ಟಾಕೋ ನಿಟ್ಟಿನಲ್ಲಿ ಕಮಿಷನರ್ ಶಶಿಕುಮಾರ್ ಅವರು ಈಗ ವಿಶೇಷ ತಂಡವನ್ನ ರಚನೆ ಮಾಡಿ ಮುಂದೆ ಈ ರೀತಿಯಾಗಿ ಆಗದಂತೆ ತಡೆಯಲು ಒಂದು ಮೊದಲ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.